ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಈಗ ಮತ್ತೊಮ್ಮೆ ಟೆನ್ಷನ್ ಶುರುವಾಗಿದೆ. ಈಗಾಗಲೇ ಜಾಮೀನು ಪಡೆದು ಆಚೆ ಇರುವಂತಹ ದರ್ಶನ್ಗೆ ಟೆನ್ಷನ್ ಶುರುವಾಗಿರೋದು ಮಾಫಿ ಸಾಕ್ಷಿಯಿಂದ. ಹಾಗಾದ್ರೆ ನಟ ದರ್ಶನ್ಗೆ ಮಾಫಿ ಸಾಕ್ಷಿಯ ಭಯ ಶುರುವಾಗ್ತಾ ಇದೆಯಾ? ಮಾಫಿ ಸಾಕ್ಷಿ ಹೇಳಿದ್ರೆ ದರ್ಶನ್ ಕೊಲೆ ಕೇಸ್ನಲ್ಲಿ ಲಾಕ್ ಆಗೋದು ಪಕ್ಕ. ದರ್ಶನ್ ಆಪ್ತರೇ ದರ್ಶನ್ ವಿರುದ್ಧ ಸಾಕ್ಷ್ಯವನ್ನ ಹೇಳಿದ್ರೆ ಆಗ ಸಂಕಷ್ಟ ಎದುರಾಗುತ್ತೆ ದರ್ಶನ್ಗೆ. ಸುಪ್ರೀಂ ಕೋರ್ಟ್ ವಿಚಾರಣೆಗಿಂತ ದರ್ಶನ್ಗೆ ಮಾಫಿ ಸಾಕ್ಷಿನೇ ದೊಡ್ಡ ತಲೆನೋವಾಗಿದೆ. ಇದೇ ರೀತಿ ಮದ್ಯ ಹಗರಣದಲ್ಲಿ ದೆಹಲಿಯ ಮಾಜಿ ಸಿಎಂ ಅರವಿಂದ ಕೇಜ್ರಿವಾಲ್ ಕೂಡ ಜೈಲು ಸೇರಿದ್ದು. ಈಗ ಅಂತಹ ತಲೆನೋವು ಟೆನ್ಷನ್ ನಟ ದರ್ಶನ್ಗೆ. ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿ ಹೇಳಿದ್ರೆ ಶಿಕ್ಷೆ ಆಗೋದು ಫಿಕ್ಸೆ, ಆದರೆ ಅಧಿಕ ಶಿಕ್ಷೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಮಾಫಿ ಸಾಕ್ಷಿ ಆಗುವಂತೆ ಪೊಲೀಸರಿಂದ ಬೆದರಿಕೆ ಇದೆಯಂತೆ. ಜಡ್ಜ್ ಎದುರು ದರ್ಶನ್ ಪರ ವಕೀಲರು ಈ ಕುರಿತಾಗಿ ದೂರು ನೀಡಿದ್ರು. 3-4 ಆರೋಪಿಗಳಿಗೆ ಪೊಲೀಸರು ಬೆದರಿಕೆ ಹಾಕ್ತಾ ಇದ್ದಾರೆ, ಮಾಫಿ ಸಾಕ್ಷಿ ಹೇಳಿ ಅಂತ. ಇದು ದರ್ಶನ್ ಪರ ವಕೀಲರು ನಿನ್ನೆ ನ್ಯಾಯಾಧೀಶರ ಮುಂದೆ ಹೇಳಿದಂತಹ ಮಾತು. ಪ್ರಕರಣದಿಂದ ಕೈ ಬಿಡ್ತೀವಿ ಒಂದು ವೇಳೆ ಮಾಫಿ ಸಾಕ್ಷಿ ಆದ್ರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರಂತೆ. ಅರ್ಜಿ ಸಲ್ಲಿಸಿ ವಿಚಾರಣೆ ಮಾಡೋಣ ಅಂತ ನಿನ್ನೆ ನ್ಯಾಯಾಧೀಶರು ಹೇಳಿದ್ದಾರೆ. ಈ ಬಗ್ಗೆ ಅರ್ಜಿ ಹಾಕಿ ವಿಚಾರಣೆ ಮಾಡೋಣ, ಇದು ನ್ಯಾಯಾಧೀಶರು ನಿನ್ನೆ ಹೇಳಿರುವಂತಹ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.